ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಪಶ್ಚಿಮ ನೈಋತ್ಯ ಭಾಗದಲ್ಲಿರುವಂತಹ ಗೌಡ್ರ ಮೂಲೆಯ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಸುಮಾರು 3500ರಿಂದ 5000 ವರ್ಷಗಳ ಹಿಂದಿನ ಪ್ರಾಗೈತಿಹಾಸಿಕ ಮಾನವ ಪಳಿಯುಳಿಕೆ ಸುಮಾರು 3500ರಿಂದ 5000 ವರ್ಷಗಳ ಹಿಂದಿನ ಪ್ರಾಗೈತಿಹಾಸಿಕ ಮಾನವನ ಪಳಿಯುಳಿಕೆ ಮಣ್ಣಿನ ಮಡಿಕೆಗಳು ಹಾಗೂ ಶಿಲಾಯುಧಗಳು ಪತ್ತೆಯಾಗಿವೆ ಎಂದು ತಿಳಿದುಬಂದಿದೆ. ಅಮೆರಿಕದ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ನಮಿತಾ ಎಸ್ ಸುಗಂಧಿ ನೇತೃತ್ವದಲ್ಲಿ ಕಳೆದ ತಿಂಗಳಿನಿಂದ ಉತ್ಖನನ ಕಾರ್ಯ ನಡೆಯುತ್ತಿದ್ದು ನವಶಿಲಾಯುಗದ ಮಾನವ ಜೀವನದ ಮಹತ್ವ ಸಾಕ್ಷ್ಯಗಳು ಬೆಳಕಿಗೆ ಬಂದಿವೆ. ಇನ್ನು ಪಟ್ಟಣದ ಹಿರೇ ಅರ್ಲ, ಬೂದಿದಿಬ್ಬ, ಬಾಳೆತೋಟ, ಜಕ್ಕೇರುಗುಡ್ಡ ಹಾಗೂ ಹುಡೇತಗುಡ್ಡ ಸುತ್ತಮುತ್ತಲ ಪ್ರದೇಶಗಳಲ್ಲಿ 3 ತಂಡಗಳಾಗಿ ಸಂಶೋಧನೆ ನಡೆಸಲಾಗುತ್ತಿದೆ ಎಂದು ತಿಳಿದುಬಂದಿದೆ. ಉತ್ಖನನದಲ್ಲಿ ಚೂಪಾದ ಕಲ್ಲಿನ ಆಯುಧಗಳು, ಕೈಕೊಡಲಿ, ಪ್ರಾಣಿಗಳ ಎಲುಬು, ಹಲ್ಲು, ದಿನನಿತ್ಯ ಬಳಕೆಯ ವಸ್ತುಗಳು, ವರಳು, ಗುಂಡು ಸೇರಿದಂತೆ ಹಲವು ಮಹತ್ವದ ಅವಶೇಷಗಳು ಲಭಿಸಿವೆ ಎಂದು ತಿಳಿದುಬಂದಿದೆ. ಇನ್ನು ಒಂದೇ ಸ್ಥಳದಲ್ಲಿ ಶಿಲಾಯುಗ, ನವಶಿಲಾಯುಗ ಹಾಗೂ ಲೋಹಯುಗದ ಕುರುಹುಗಳು ಕೂಡ ಕಂಡುಬಂದಿರುವುದು ಈ ನೆಲೆಯ ವೈಶಿಷ್ಟ್ಯವಾಗಿದೆ. ಉತ್ಖನನ ವೇಳೆ ಸುಮಾರು 5.5 ಅಡಿ ಉದ್ದದ ಮಾನವನ ಶರೀರದ ಪಳಿಯುಳಿಕೆ ಪತ್ತೆಯಾಗಿದ್ದು ಕಲ್ಲುಗಳನ್ನು ಇಟ್ಟು ಶವ ಸಂಸ್ಕಾರ ಮಾಡಿದ ಪದ್ಧತಿಯ ಸುಳಿವು ದೊರೆತಿದೆ. ಜೊತೆಗೆ ವಿವಿಧ ವಿನ್ಯಾಸದ ಮಡಿಕೆಗಳು, ಮಣಿಕೆಗಳು ಹಾಗೂ ಗಡಿಗೆಗಳು ಕೂಡ ಲಭಿಸಿದ್ದು ಶವ ಸಂಸ್ಕಾರಕ್ಕೆ ಬಳಸಿರಬಹುದೆಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಗ್ರೀಸ್ ವಿಶ್ವವಿದ್ಯಾಲಯದ ಜೈವಿಕ ತಂತ್ರಜ್ಞ ಸುಸೇನ್ ಕ್ರಿಕ್ ಪ್ಯಾಟ್ರಿಕ್ ಸ್ಮಿತ್ ಪಳಿಯುಳಿಕೆ ಸಂರಕ್ಷಣೆಗೆ ಮಾರ್ಗದರ್ಶನ ನೀಡುತ್ತಿದ್ದು ಉತ್ಖನನ ತಂಡದಲ್ಲಿ ಐಐಟಿ ಕಾನ್ಪುರದ ಡಾಕ್ಟರ್ ಯಶಸ್ವಿನಿ ಜಯದೇವಯ್ಯ, ಕಲಬುರಗಿ ಸೆಂಟ್ರಲ್ ವಿಶ್ವವಿದ್ಯಾಲಯದ ಸಂಶೋಧನಾರ್ಥಿ ಜಿ ರೋಹಿಣಿ ಹಾಗೂ ಅಶೋಕ್ ಅಬಕಾರಿ ಭಾಗವಹಿಸಿದ್ದಾರೆ. ಪೇಂಟಿಂಗ್ಸ್ ಏನು ಸಿಕ್ಕಿದಾವೆ? ಎನಿ ಪೇಂಟಿಂಗ್ಸ್ ಅದೇ ನೀನು ಪೇಂಟಿಂಗ್ಸ್ ಇದೆ? No, because it's very difficult to climb with the ಅಲ್ಲಿ ನೋಡೋಣ ಅಲ್ಲೊಂದು ಇದೆ. But the Balay Tota, the rock paintings are there, and by our ash mound, Jakaraguda, rock paintings are also there. ಫೋಟೋ ಇಳಿಸ್ತಾನೆ ತೆಗಿತಾನೆ ನಮ್ಮ ಭಾಷೆಗೆ ಇಳಿಸೋದ ಎಲ್ಲಿಗೆ ಇಳಿಸೋದ ಮೊಬೈಲ್. Sir, that scale you can turn it. So you will sufficient the upper half must have gone in clearing the upper levels because we thought that some iron working materials here because so much of slag we're finding in these fields. So they may have, because bone is upper levels, and then at this formation, white calcrete is on there. So I think they buried it, and then afterwards this formed. Sir, you want scale? Akade. North is this one. ನಾರ್ತ್ ಈ ಕಡೆ ಬಿಟ್ಟು ಆ ಕಡೆ ನಾರ್ತ್ ಹಿಂಗೆ ರೈಟ್ No, sir, it's this way because that burial is north-south. ನಾವು ಇಂದು ಕನ್ನಡ ವಿಶ್ವವಿದ್ಯಾಲಯದ ಡಾಕ್ಟರ್ ಎಸ್ ವಿ ಸೋಮಶೇಖರ್ ಅಂತ, ಹಾಗೆಯೇ ನಮ್ಮ ಸ್ನೇಹಿತರು ನಮ್ಮ ಪುರಾತತ್ವ ಇಲಾಖೆಯ ನಿರ್ದೇಶಕರಾದಂಥ ಡಾಕ್ಟರ್ ಶ್ರೀಜೇಶ್ವರ ಅವ್ರ ಜೊತೆಗೆ ಬಂದು ಈ ತೆಕ್ಕಲಕೋಟೆ ಪರಿಸರವನ್ನು ಮತ್ತು ಇಲ್ಲಿನ ಉತ್ಖನನವನ್ನು ನೋಡಲಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ. ತೆಕ್ಕಲಕೋಟೆ ಅನ್ನೋದು ಹೆಸರೇ ಅದು ಒಂದು ರೀತಿಯ ಕೋಟೆಯ ಹೆಸರು ಇದೆ ಮತ್ತು ಇಲ್ಲಿನ ಬೆಟ್ಟ ಗುಡ್ಡಗಳ ಹೆಸರನ್ನು ಕೂಡ ಕಾಣ್ತೀವಿ, ಕಣಿವೆಯ ಭಾಗವನ್ನು ಕಾಣ್ತೀವಿ. ತೆಕ್ಕಲಕೋಟೆ ಅಂದಾಕ್ಷಣ ನಮಗೆ ಸಾಮಾನ್ಯವಾಗಿ ಹಿಸ್ಟಾರಿಕಲ್ ಇದರಲ್ಲಿ ಬೆಟ್ಟದ ಮಲ್ಲಯ್ಯ ನಮಗೆ ನೆನಪಾಗುತ್ತೆ, ತುಂಬ ಪ್ರಸಿದ್ಧವಾದಂತಹ ದೇವಾಲಯ ಇರುವಂತಹದ್ದು. ಹಾಗೆಯೇ ಇದು ಇತಿಹಾಸ ಕಾಲ ಅಲ್ಲ, ಪ್ರಾಗಿತಿಹಾಸ ಕಾಲದ ಬಹುದೊಡ್ಡ ನೆಲೆ ನಮ್ಮ ಈ ತೆಕ್ಕಲಕೋಟೆ ಅಂತ ಹೇಳ್ಬೋದು. ಕರ್ನಾಟಕದ ಪ್ರಾಗಿತಿಹಾಸಕ್ಕೆ ಮಹತ್ವದ ಕೊಡುಗೆಗಳನ್ನು ನೀಡಿದಂತಹದ್ದು. ನಾವು ಇದುವರೆಗೆ ಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟ ನೋಡಿದಾಗ ತೆಕ್ಕಲಕೋಟೆ ಅಂದಾಕ್ಷಣ ನಮಗೆ ಸೂಕ್ಷ್ಮ ಶಿಲಾಯುಗ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಸಿಕ್ಕಿರಲಿಲ್ಲ. ನವಶಿಲಾಯುಗ They knew about the agriculture from about 5,000 years back. 5,000 years back. Yes. Around 3,000 BC, 2,500 BC, they began with the goat, with the goats pastoralism, then the local millets, right, those things. They started growing. They started growing those things. Then afterwards from north, these things like the wheat, barley, they start to come. Then afterwards, then the African crops start to come. So this place is always getting in. They started with the local crops, then the new things from the outside started to come. So this has always been connected to the outside world in many ways. Lots of trade, interaction is there. And the fact that we are not seeing so many artifacts, it's not saying this is a poor history. Right? It's such a rich history in this place. That so many people have been here for so long. And now what we're saying is this Tekkalakote as an archaeological site is huge.
You go Jacaragunda is there, Ash Mound is there, and then you go near Nitor Edex. Again, these buns, huge. ಬಟ್ ಎಕ್ಸ್ಕರ್ಷನ್ ಸೈಟಿಗೆ ಬಂದ್ವಿ. ಇಲ್ಲಿ ಒಂದು 2-3 ಕಡೆ ಎಕ್ಸ್ಕರ್ಷನ್ ನಡೀತಾ ಇದೆ. ನಡೆದಂಥ ಸಂದರ್ಭ ನಾವು ಲಾಸ್ಟ್ ಇದು ಗೌಡ್ರ ಮೂಲೆ ಈ ಸ್ಥಳಕ್ಕೆ ಬಂದ್ವಿ. ಇಲ್ಲಿ ಬಂದ ನಮಗೆ ಸುಮಾರು ಸೂಕ್ಷ್ಮ ಶಿಲಾಯುಗದ ಆಯುಧಗಳು ನಮಗೆ ಕಂಡು ಬಂದಿದ್ದಾವೆ. ನೋಡೋಣ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿ, ಯಾಕಂದರೆ ಇದು ನ್ಯೂಲಿಥಿಕ್ ಪೀರಿಯಡು, ಮೆಗಾಲಿಥಿಕ್ ಪೀರಿಯಡು ಈ ರೀತಿಯೆಲ್ಲ ಇತ್ತು. ನಮಗೆ ಸೂಕ್ಷ್ಮ ಶಿಲಾಯುಗ ಸಿಕ್ಕಿರೋದು ತುಂಬ ವಿಶೇಷ ಇದೆ. ಇದ್ರ ಬಗ್ಗೆ ನಾವು ಒಂದು ಟೂಲ್ಸ್ ಎಲ್ಲ ಸ್ಟಡಿ ಮಾಡಿ ಇದ್ರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ವರದಿ ನೀಡ್ತೀವಿ. ಧನ್ಯವಾದ. And then we will remove and wrap in the foil and the cloth bag, and then maybe we will keep it in Ballari Museum. No, madam. Send to our department. I'll send to your department. And others, Ballari Museum and others. You will I'll not decide. send it. Yes, It's not you ಯಾಕಂದ್ರೆ send. antiques send out to No, sir, my reason was not for display. My reason is because the house we are renting here, they would not want the body inside. So I thought, let me keep it somewhere else. 100%. Antiquities, we will still be studying. Ceramics, we will still be studying. So we will keep it at Tekalakota until we will give to you. But bones, I think, human